ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮಾಜಿ ಸಚಿವ ಕೆಎನ್ ರಾಜಣ್ಣ ಭೇಟಿಯಾಗಿದ್ದಾರೆ. ಈ ಹಿಂದೆ ಡಿಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಎರಡೆರಡು ಬಾರಿ ಭೇಟಿಯಾಗಿತ್ತು. ಅದು ರಾಜ್ಯದಲ್ಲಿ ಚರ್ಚೆ ಕಾರಣ ಆಗಿತ್ತು, ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಕಾರಣ ಆಗಿತ್ತು. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜಣ್ಣ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಕುರ್ಚಿ ಕದನದ ಮಧ್ಯೆ ಕುತೂಹಲ ಮೂಡಿಸಿದೆ ನಾಯಕರ ನಡೆ. ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಅವರು ಭೇಟಿಯಾದರು. ರಾಹುಲ್ ಗಾಂಧಿಗೆ ಅವರು ಬರೆದಂತಹ ಪತ್ರದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟರು. ಇನ್ನು ಭೇಟಿಯಾದ ನಂತರ ರಾಜಣ್ಣ ಅವರು ಮಾತನಾಡಿದರು ಮಾಧ್ಯಮಗಳ ಮುಂದೆ. ಬಟ್ ಅವರು ಮಾತನಾಡೋ ಸಂದರ್ಭದಲ್ಲಿ ಅಡಗಿಸಿದ್ದು ಜಾಸ್ತಿ, ಹೇಳಿದ್ದು ಕಡಿಮೆ ಅನ್ನೋ ರೀತಿಯಲ್ಲಿತ್ತು. ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ರಾಜಣ್ಣ ಮಾತನಾಡಿದ್ರು. ಬಟ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತನಾಡಿರುವಂತಹ ಫೋಟೋವನ್ನ ನೀವು ನೋಡ್ತಾ ಇದ್ದೀರಿ. ಮೊನ್ನೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಬೇಕಿತ್ತು. ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲಿದ್ದರು. ಮೈಸೂರಿನಿಂದ ಇಲ್ಲಿಗೆ ಬಂದ ನಂತರ ರಾಜಣ್ಣ ಅವರು ಭೇಟಿಯಾಗ್ತಾರೆ ಅಥವಾ ಭೇಟಿಯಾಗಬೇಕು ಅಂತ ಬಯಸಿದ್ರು. ಈಗ ಭೇಟಿಯಾಗಿದೆ. ಭೇಟಿಯ ನಂತರ ರಾಜಣ್ಣ ಅವರು ಮಾತನಾಡಿದ್ದಾರೆ. ರಾಜಣ್ಣ ಅವರು ಮಾತನಾಡಿರೋದು ಅಂಥ ದೊಡ್ಡ ವಿಶೇಷತೆಗಳೇನು ಇರಲಿಲ್ಲ ಮಾತಿನಲ್ಲಿ, ಬದಲಾಗಿ ಅಡಗಿಸಿದ್ದು ಜಾಸ್ತಿ ಅನ್ನೋ ರೀತಿಯಲ್ಲಿತ್ತು. ಸಿಎಂ ಭೇಟಿಯಾದ ನಂತರ ಮಾತನಾಡಿದ್ರು ಮಾಧ್ಯಮಗಳ ಮುಂದೆ, ಆದರೆ ರಹಸ್ಯವನ್ನು ಬಿಟ್ಟುಕೊಳ್ಳಿಲ್ಲ. ಸಿಎಂ ಡಿಸಿಎಂ ಇಬ್ಬರ ವಿಚಾರದಲ್ಲೂ ರಾಜಣ್ಣ ಸೇಫ್ ಗೇಮ್ ಮಾಡ್ತಿದ್ದಾರಾ ಅಂತ ಅನ್ಸುತ್ತೆ. ಅವ್ರ ಮಾತನ್ನ ಕೇಳ್ತಾ ಇದ್ರೆ, ನಾನು ಊರಲ್ಲಿರ್ಲಿಲ್ಲ, ನಾಳೆ ನಾಡಿದ್ದು ಕ್ಷೇತ್ರದಲ್ಲಿ ಇರ್ತೀನಿ. ರಾಜಕಾರಣದ ಚರ್ಚೆ ಏನಾಗಲಿಲ್ಲ ಸಿಎಂ ಜೊತೆಗೆ. ರಾಹುಲ್ ಹೇಳಿದ್ರೆ ಸಿಎಂ ಸ್ಥಾನ ಬಿಟ್ಟು ಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಒಪ್ಪಂದ ಆಗಿಲ್ಲ ಅಂತ ಹೇಳ್ತಾರೆ, ಡಿಕೆಶಿ ಆಗಿದೆ ಅಂತ ಹೇಳ್ತಾರೆ. ಯಾವುದನ್ನು ತಳ್ಳಿ ಹಾಕೋದಕ್ಕಾಗಲ್ಲ ಅಂತ ರಾಜಣ್ಣ ಅವರು ನಿನ್ನೆ ಸಿಎಂ ಅನ್ನು ಭೇಟಿಯಾದ ನಂತರ ಮಾತನಾಡಿದರು. ನಿವಾರಣೆ ಮಾಡ್ತಕ್ಕಂಥದ್ದು ಆಗಬೇಕು, ಗೊತ್ತಾಯ್ತಾ? ಇರ್ಬೋದು, ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ ಅದು ಸರಿ ಇರ್ಬೋದು. ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥ ಭಾವನೆ ಅವರಲ್ಲಿ ಇರಬಹುದು. ಅದು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದಾಗ್ಯೂ ಕೂಡ ಹೈಕಮಾಂಡ್ನಲ್ಲಿ ಈ ರೀತಿಯ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಆ ಕೂಡಲೇ ನಾನು ಜಾಗ ಬಿಡ್ತೀನಿ, ಇಲ್ಲ ಅಂದರೆ ನಾನೇ ಮುಖ್ಯಮಂತ್ರಿ ಅಂತ ಅವರು ಹೇಳ್ತಿದ್ದಾರೆ. ಇವರು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಆಸ್ಪಿರೆಂಟ್ ಇದ್ದಾರೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಅವ್ರ ಜೊತೆ ಬಹಳ ಜನನೂ ಇದ್ದಾರೆ, ಅವ್ರು ಯಾರು ಹೇಳ್ಕೊಳಕ್ ಹೋಗಲ್ಲ. ಆದರೆ ಇವ್ರು ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ರು ಅಂತ ಇದ್ರೆ, ಯಾರು ಮಾತು ಕೊಟ್ಟಿದ್ರು ಅವರನ್ನ ಕೇಳಿ ಅವರಿಂದ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥದ್ದು ಆಗಬೇಕು. ಅಂತಿಮವಾಗಿ ಹೈಕಮಾಂಡ್ನವರು ಈ ಒಂದು ಗೊಂದಲಕ್ಕೆ ತೆರೆ ಎಳಿತಕ್ಕಂಥ ಅಗತ್ಯತೆ ಇದೆ. ಇಲ್ಲ ಅಂದ್ರೆ ಈ ಗೊಂದಲ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ. ಈ ಗೊಂದಲ ಇಲ್ಲ, ಯಾಕೆಂದ್ರೆ ಒಬ್ಬ ಮನುಷ್ಯ ಯಾವಾಗ್ಲೂ ಕೂಡ ಒಂದು ಸಹಾಯ ಮಾಡಿದ್ರೆ ಅದನ್ನು ನೆನೆಸ್ಕೊಳ್ತಕ್ಕಂಥದ್ದು ನನ್ನ ಗುಣ. ಅದು ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇರೋವಾಗ ಇವರು ಸಹಕಾರ ಸಚಿವರು ಇದ್ರು, ಇವ್ರದ್ದು ಕೂಡ ನನಗೆ ಸಹಾಯ ಆಗಿಲ್ಲ ಅಂತ ನಾನು ಹೇಳಲ್ಲ. ಅದಕ್ಕೆ ಹೆಚ್ಚಿನದಾಗಿ ಆವತ್ತು ಎಸ್.ಎಂ. ಕೃಷ್ಣ ಅವರಿಗೆ ಒತ್ತಾಯ ಮಾಡಿದ್ದು ಜಾಲಪ್ನವರು, ನಮ್ಮ ಬಸವರಾಜು ಮತ್ತು ಡಾಕ್ಟರ್ ಪರಮೇಶ್ವರು. ಆ ಎಲೆಕ್ಷನ್ ಡೇ ಬೆಳಿಗ್ಗೆನೆ ಬಂದು ಎಸ್.ಎಂ. ಕೃಷ್ಣ ಅವರಿಗೆ ಮನವೊಲಿಸಿ ಅವರು ಸಹಕಾರ ಸಚಿವರು ಇವರು ಎಲ್ಲ ಸೇರಿ ಮಾತಾಡಿ, ಆ ದಿವಸ ನಾನು MLC ಇದ್ದೆ, ಆಗ ನಾನು MLA ಇರಲಿಲ್ಲ. ಆಗ ಅವರೆಲ್ಲರ ಸಹಕಾರದಿಂದ ನಾನು ಅಧ್ಯಕ್ಷ ಆಯಿತು. ಮತ್ತು ಇನ್ನೊಮ್ಮೆ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯನವರು ಕೂಡ ನನಗೆ ಮಾಡಿದರು. ಅದರಿಂದ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಆಗ್ತಕ್ಕಂಥದ್ದಕ್ಕೆ ಅದು. ಮತ್ತು ಇನ್ನೊಂದೇನೆಂದರೆ, ಇವ್ರ ಸಲಹೆ ಮೇರೆ ಅಲ್ಲಿರೋ ನಿರ್ದೇಶಕರುಗಳು ಎಲೆಕ್ಷನ್ ಮಾಡುವಂಥದ್ದು. ಅದು ಸರ್ಕಾರದ ನಾಮಿನೇಟೆಡ್ ಪೋಸ್ಟ್ ಅಲ್ಲ, ಅದು ಗೊತ್ತಾಯ್ತಾ? 21 ಜಿಲ್ಲಾ ಬ್ಯಾಂಕ್ಗಳು ಇರ್ತವೆ, 21 ಪ್ರತಿನಿಧಿಗಳು ಡೈರೆಕ್ಟರ್ಗಳು ಇರ್ತಾರೆ. ಆ 21 ಜನ ಆಯ್ಕೆ ಮಾಡ್ತಕ್ಕಂಥದ್ದು. ಅಂದು ಅಷ್ಟೇ ಸಿದ್ದರಾಮಯ್ಯನವ್ರು ಮಾಡಿದಾಗಲೂ ಅಷ್ಟೇ, ಕೃಷ್ಣ ಅವರು ಶಿವಕುಮಾರ್ ಮಾಡೋವಾಗಲೂ ಅಷ್ಟೇ, ಇವ್ರ ಸಲಹೆ ಮೇರೆಗೆ ಎಲ್ಲ ನಿರ್ದೇಶಕರು ಒಪ್ಪಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ. ಹಳೆಯ ವಿಚಾರ ದೇಶಕ್ಕೆ ಗೊತ್ತಿರೋವಂಥದ್ದು, ಅದು 2002ರಲ್ಲಿ ಆದಂಥದ್ದು. ಇವರು 2014ರಲ್ಲೋ 2015ರಲ್ಲೋ ಈ ಸಾಹೇಬರು ಮಾಡಿದ್ರು. ಹಂಗೆ ಯಾರೆಲ್ಲ ಮಾಡಿರ್ತಾರೆ, ಮಾಡಿರೋ ನಾವೇನು ಮರೆಯೋಕ್ಕೇನು ಹೋಗೋದಿಲ್ಲ. ಇರ್ಬೋದು, ಇಲ್ಲ ಅಂತ ನಾನು ಕೇಸಿ ಭೇಟಿಯಾಗಿದ್ದು ಪತ್ರ ಬರೆದಿದ್ದು ಅದಕ್ಕೆ ಏನ್ ಸಂಬಂಧ ಇರುತ್ತೆ? ನನ್ನ ಅಭಿಪ್ರಾಯ ಅವ್ರಿಗೂ ಹೇಳಿದ್ದೀನಿ, ಇವ್ರಿಗೂ ಹೇಳಿದ್ದೀನಿ. ಕೇಸಿ ಭೇಟಿಯಾಗಿದ್ದು ಪತ್ರ ಬರೆದಿದ್ದು ಅದಕ್ಕೆ ಏನ್ ಸಂಬಂಧ ಇರುತ್ತೆ? ನನ್ನ ಅಭಿಪ್ರಾಯ ಅವ್ರಿಗೂ ಹೇಳಿದ್ದೀನಿ, ಇವ್ರಿಗೂ ಹೇಳಿದ್ದೀನಿ. ಕೇಸ್
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.